ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಆಗ್ತಿರುವಂತಹ ಬೆಳವಣಿಗೆ ನೋಡಿದ್ರೆ ಇದೀಗ ಶಾಕಿಂಗ್ ನ್ಯೂಸ್ ಒಂದು ಹೊರಗೆ ಬರ್ತಿದೆ. ಅದೇನೆಂದ್ರೆ ಇದು CM ಕುರ್ಚಿ ಅಲ್ಲಾಡಿಸುವಂತ ಒಂದು ವಿಷಯ, CM ಕುರ್ಚಿಗೆ ಮುಳ್ಳಾಗುವಂತ ವಿಷಯ, CM ಕುರ್ಚಿಗೆ ಅಲ್ಲಾಡುವಂತ ಒಂದು ಸಬ್ಜೆಕ್ಟ್ ಇದೀಗ ಹೊರಗೆ ಬರ್ತಿದೆ. ಅದೇನೆಂದ್ರೆ ಸಾಲು ಸಾಲಾಗಿ ಕಾಂಗ್ರೆಸ್ನ ಹಿರಿಯ MLAಗಳು ಇದೀಗ ರಿಜೈನ್ಗೆ ಮುಂದಾಗಿದ್ದಾರೆ, ಅಂದ್ರೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ನಡುವೆ ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲವಾಗ್ತಿದ್ರೆ ಈ ಕಾಂಗ್ರೆಸ್ನಲ್ಲೂ ಕೂಡ, ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಇದೀಗ ಅಂಥದ್ದೇ ಒಂದು ಪರಿಸ್ಥಿತಿ ಎದುರಾಗ್ತಿದೆ. ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಒಬ್ಬೊಬ್ಬರಾಗಿ ಬರೋಬ್ಬರಿ 3 ಜನ MLAಗಳು ತಮಗೆ ಅನುದಾನ ಸಿಗ್ತಾ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ರಿಜೈನ್ಗೆ ಮುಂದಾಗಿ ಸರ್ಕಾರವನ್ನೇ ಅಲ್ಲಾಡಿಸುವಂಥ ಹಂತಕ್ಕೆ ಬಂದಿದ್ರೆ, ಮತ್ತೊಂದು ಕಡೆ ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಅಮಿತ್ ಶಾ ಅವರು ಕೂಡ ಯಡಿಯೂರಪ್ಪನವರಿಗೆ ಅತ್ಯಂತ ಉನ್ನತವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸರ್ಕಾರ ಬಿದ್ದೋಗುತ್ತಾ, ಸಿದ್ದು ಸರ್ಕಾರ ಬಿದ್ದು ಹೋಗುತ್ತಾ, ಅಥವಾ ಸಿದ್ದು ಸರ್ಕಾರ ಬಿದ್ದು ಹೋಗೋಕ್ಕಿಂತ ಮೊದಲು ಏನೆಲ್ಲ ಅನಾಹುತ ಆಗುತ್ತೆ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರು, 2023ರಲ್ಲಿ ಬರೋಬ್ಬರಿ 136 MLAಗಳನ್ನ ಗೆಲ್ಸ್ಕೊಂಡು ಬಂದಂಥ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ಅನಾಯಾಸವಾಗಿ ಅಂದರೆ ಸಲೀಸಾಗಿ ಪಡ್ಕೊಳ್ತು. ಅದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಸರಿಸುಮಾರು 58,000 ಕೋಟಿಯನ್ನು ತೆಗೆದಿಡಬೇಕಾಯ್ತಲ್ಲ, ಅದಕ್ಕಾಗಿ ಅನೇಕ ಸಾಹಸವನ್ನು ಮಾಡ್ತು. ಅದರಲ್ಲಿ ಮೊದಲನೇದಾಗಿ ಬೆಲೆ ಏರಿಕೆ ಮಾಡ್ತು, ಹಾಲಿನ ರೇಟ್ ಜಾಸ್ತಿ ಮಾಡ್ತು, ಕರೆಂಟ್ ರೇಟ್ ಜಾಸ್ತಿ ಮಾಡ್ತು, ವಾಟರ್ ಬಿಲ್ ಜಾಸ್ತಿ ಮಾಡ್ತು, ಅನೇಕ ರೀತಿಯ ಬಿಲ್ಗಳನ್ನು ಜಾಸ್ತಿ ಮಾಡಿ 58,000 ಕೋಟಿ ಹಣವನ್ನು ಹೇಗಾದರೂ ಮಾಡಿ ಒದಗಿಸಿ ತಾನು ಕೊಟ್ಟಂತ ಮಾತಿಗೆ ನಡ್ಕೊಳ್ಬೇಕೆನ್ನೋ ದೃಷ್ಟಿಯಲ್ಲಿ ಬೇರೆ ಕಡೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತು. ಅದು ಸಾಕಾಗಿಲ್ಲ ಅಂದಾಗ ಮೆಟ್ರೋ ಆಗಿರ್ಬೋದು, KSRTC ಬಸ್ ಆಗಿರ್ಬೋದು, BMTC ಬಸ್ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಅಡ್ವರ್ಟೈಸ್ಮೆಂಟನ್ನು ತಾನು ಸರ್ಕಾರದ ಪರವಾಗಿ ತೆಗೆದುಕೊಂಡು, ಅಂದರೆ ನೀವು ಯಾವುದೇ BMTC ಬಸ್ ನೋಡಿದ್ರೂ ಕೂಡ ಅದು ಒಂದು ಕಲರಿಂದ ಕೊಡಲ್ಲ, ಹಲವಾರು ಕಲರಿಂದ ಕೊಡುತ್ತೆ. ಯಾಕಂದರೆ ಎಲ್ಲ ಪ್ರೈವೇಟ್ ಏಜೆನ್ಸಿಗಳ ಆ್ಯಡ್ಗಳು ಕೂಡ ನಮ್ಮ BMTC ಬಸ್ನ ಮೇಲಿರುತ್ತೆ ನೋಡಿ, ಅಲ್ಲಿ ಬೇರೆ ಬೇರೆ ಆ್ಯಡ್ಗಳಿರುತ್ತೆ. ಹಾಗಾಗಿ ಅಲ್ಲಿಂದ ಬಂದ ಹಣವನ್ನು ಗ್ಯಾರಂಟಿ ಹಣಗಳಿಗೆ ಕೊಡಬೇಕು, ಗ್ಯಾರಂಟಿ ಯೋಜನೆಗೆ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತು. ಅದು ಸಾಕಾಗಿಲ್ಲ ಅಂದಾಗ ಇದೀಗ ಆ್ಯಡ್ಗಳ ಸಂಖ್ಯೆ ಮೆಟ್ರೋಗೆ ಬಂದಿದೆ. ಮೆಟ್ರೋ ಬ್ಲೂ ಲೈನ್ ಆಗಿರ್ಬೋದು, ಪರ್ಪಲ್ ಲೈನ್ ಆಗಿರ್ಬೋದು ಅಂತ ಒಂದು ಮೆಟ್ರೋ ನಮ್ಗೆ ಕಾಣ್ತಾ ಇತ್ತು. ಇದೀಗ ನೋಡಿದ್ರೆ ಮೆಟ್ರೋದಲ್ಲಿ ಗ್ಲಾಸ್ ಕೂಡ ಕಾಣ್ತಾ ಇಲ್ಲ, ಎಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು. ನಮ್ಮ ಮೆಟ್ರೋದ ಬಣ್ಣವೇ ಕೂಡ ಬದಲಾಯಿತು. ಹಾಗಾಗಿ ಅಲ್ಲಿನ ಹಣವನ್ನು ತೆಗೆದುಕೊಂಡು ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಕೊಡುವಂಥ ಒಂದು ಪ್ರಸಂಗವನ್ನು, ಒಂದು ಕಾರ್ಯವನ್ನು ಕೂಡ ನಮ್ಮ ಸರ್ಕಾರ ಮಾಡ್ತು. ಅದು ಸಾಕಾಗಿಲ್ಲ ಅಂದಾಗ ಸರ್ಕಾರಕ್ಕೆ ಅಂದರೆ ಮಂತ್ರಿಗಳಿಗೆ MLAಗಳಿಗೆ ಕೊಡುವಂಥ CM ಫಂಡ್ ಆಗಿರ್ಬೋದು ಮತ್ತು ಅವರ MLA ಫಂಡ್ ಆಗಿರ್ಬೋದು, ಅವಕ್ಕೂ ಕೂಡ ಕತ್ತರಿ ಹಾಕಿ ಅಲ್ಲಿನ ಹಣವನ್ನು ಬಳಸಿಕೊಂಡು ಗ್ಯಾರಂಟಿಗಳಿಗೆ ಕೊಟ್ಟು, ಜೊತೆಗೆ ಅನೇಕ ಬೇರೆ ಬೇರೆ ರೀತಿಯ ಯೋಜನೆಗಳಿಗೆ, ಅದು ಬೇರೆ ಬೇರೆ ನಿಗಮ ಮಂಡಳಿಗೆ ಕೊಡಬೇಕಾಗಿದ್ದ ಹಣವನ್ನು ಕೂಡ ಗ್ಯಾರಂಟಿ ಯೋಜನೆಗೆ ತಂದು ಗ್ಯಾರಂಟಿ ಯೋಜನೆಯನ್ನು ಸಕ್ಸಸ್ ಮಾಡೋ ದೃಷ್ಟಿಯಲ್ಲಿ ಸರ್ಕಾರ ಅತ್ಯಂತ ಹರಸಾಹಸವನ್ನು ಮಾಡ್ತಾ ಇತ್ತು. ಅದರ ನಡುವೆ 2025 ನವೆಂಬರ್ ವೇಳೆಗೆ CM ಬದಲಾವಣೆ ಆಗ್ತಾರೆ. CM ಬದಲಾವಣೆ ಆದಾಗ DCM ಆಗಿರುವಂಥ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಇದೀಗ 3 ಕಾಂಗ್ರೆಸ್ನ ಹಿರಿಯ MLAಗಳು, ಅದರಲ್ಲೂ 9 ಬಾರಿ ಗೆದ್ದಂಥವ್ರು, 8 ಬಾರಿ ಗೆದ್ದಂಥವ್ರು, 6 ಬಾರಿ ಗೆದ್ದಂಥವ್ರು, 5 ಬಾರಿ ಗೆದ್ದಂಥ ಹಿರಿಯ ಶಾಸಕರು ನಾವು ಯಾಕೆ MLA ಆಗಿ ಮುಂದುವರಿಯಬೇಕು, ನಾವು ಜನರಿಗೆ ಆಶ್ವಾಸನೆ ಕೊಟ್ಟು ನಾವು MLA ಆದ ನಂತರ ಇಂತಿಂಥ ಯೋಜನೆಗಳು ತಂದು ಕೊಡ್ತೇವೆ, ನಿಮಗೆ ಸಹಾಯವನ್ನು ಮಾಡ್ತೇವೆ ಅನ್ನೋ ದೃಷ್ಟಿಯಲ್ಲಿ ನಾವು MLA ಆಗಿ ಮಾತು ಕೊಟ್ಟು ಗೆದ್ದು ಬಂದಿದ್ದೇವೆ. ಆದರೆ ಅವರ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ನಾವು ಯಾಕೆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನಾವು ಯಾಕೆ MLA ಆಗಿ ಮುಂದುವರಿಯಬೇಕು, ನಾವು CM ಅನ್ನು ಮೀಟ್ ಮಾಡಿ ಕೇವಲ 1-2 ದಿನದಲ್ಲಿ ರಿಜೈನನ್ನು ಕೊಟ್ಟರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಹಾಗಾಗಿ ನಾವು ರಿಜೈನನ್ನು ಕೊಡ್ತೇವೆ ಅನ್ನುವಂಥ ನೇರವಾದ ಮಾತನ್ನು ಹೇಳ್ತಾರೆ. ಪ್ರಮುಖವಾಗಿ ನಾವು ಮೊದಲ ವ್ಯಕ್ತಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಾದರೆ ಸಿದ್ದರಾಮಯ್ಯನವರ ಜೊತೆಗೆ MLA ಆಗಿದ್ದಂಥ ಆಳಂದ ಶಾಸಕರಾದಂಥ BR ಪಾಟೀಲ್ ಇದ್ದಾರಲ್ಲ, ಅವರು ಕೂಡ ಇದೀಗ ಮುಖ್ಯಮಂತ್ರಿ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ 3 ದಿನಗಳಿಂದ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರ ವಾಗ್ದಾಳಿ ಮುಂದುವರೆದು ಹೇಳ್ತಾರೆ, ನನಗೆ ಹೈಕಮಾಂಡ್ ಯಾವುದೇ ಒಂದು ಎಚ್ಚರಿಕೆ ಕೊಟ್ಟರೂ ನಾನು ಅದರ ವಿರುದ್ಧವಾಗಿ, ಅಂದರೆ ನಾನು ಕೊಟ್ಟ ಮಾತನ್ನು ಹಿಂತೆಗೆದುಕೊಳ್ಳೋದಿಲ್ಲ, ಯಾಕಂದ್ರೆ ನನಗೆ ಅದರಿಂದ ತುಂಬಾ ಲಾಸ್ ಆಗಿದೆ, ನನಗೆ ತುಂಬಾ ಅವಮಾನವಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅವರಿಗೆ ಆದಂಥ ಅವಮಾನವನ್ನು ಗಮನಿಸ್ತಾ ಇದ್ರೆ
BR ಅಂಬೇಡ್ಕರ್ ಮತ್ತು ರಾಜೀವ್ ಗಾಂಧಿ ಅವರ ವಸತಿ ಇಲಾಖೆಯಲ್ಲಿ ಬರುವಂಥ ವಸತಿ ಯೋಜನೆಯಲ್ಲಿ ಬರುವಂಥ ಒಂದು ವಸತಿಗಳ ಅಂದರೆ ಮನೆಗಳ ಪೂರೈಕೆಯಲ್ಲಿ ವಸತಿಗಳ ಪೂರೈಕೆಯಲ್ಲಿ ಅವರು ಪತ್ರವನ್ನು ಬರೆದಿರ್ತಾರೆ. ನಮ್ಮ ಗ್ರಾಮಗಳಿಗೆ ಇಂತಿಂಥ ಇಷ್ಟಿಷ್ಟು ಗ್ರಾಮಗಳಿಗೆ ಇಷ್ಟಿಷ್ಟು ಮನೆಯನ್ನು ಕೊಡಬೇಕನ್ನುವಂಥ ಒಂದು ಲೀಸ್ಟನ್ನು ಕೂಡ ಕಳಿಸಿರ್ತಾರೆ. ಆ ಲೀಸ್ಟನ್ನು ವಸತಿ ಸಚಿವಾಲಯದ ಹೆಡ್ ಆಗಿರುವಂಥ ಜಮೀರ್ ಅಹಮದ್ ಅವರು ಅದನ್ನು ತಡೆ ಹಿಡಿದು ಬೇರೆ ಬೇರೆ ಅಂದರೆ ಯಾರ್ಯಾರು ಹಣ ಕೊಟ್ಟು ಆ ವಸತಿಗೆ ಅಂದರೆ ತಮ್ಮ ಮನೆಗಳಿಗೆ ಅರ್ಜಿಯನ್ನು ಕೊಟ್ಟಿರ್ತಾರಲ್ಲ ಅವರ ಮನೆಗಳಿಗೆ ಮಾತ್ರ ಹಣವನ್ನು ಒದಗಿಸಿದ್ದಾರೆ ಎನ್ನುವಂಥ ದೂರನ್ನು ಕೊಟ್ಟಿದ್ರು ಮತ್ತು ಅದನ್ನು ಆಡಿಯೋ ಕೂಡ ಬರಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದರೆ ಸರಿಸುಮಾರು 950 ಮನೆಗಳಿಗಾಗಿ ಅವರು ಅರ್ಜಿಯನ್ನು ಹಾಕಿರ್ತಾರೆ. ನಮ್ಮ ಕ್ಷೇತ್ರದ ಆಳಂದ ಒಂದು ಕ್ಷೇತ್ರದಲ್ಲಿ ಬರುವಂಥ ಜನರಿಗೆ 950 ಮನೆಗಳಿಗೆ ಅರ್ಜಿ ಹಾಕಿರ್ತಾರೆ. ಆದರೆ ಇಲ್ಲೇ ತನಕ ಒಂದು ಮನೆ ಕೂಡ ನಮಗೆ ಸ್ಯಾಂಕ್ಷನ್ ಆಗಿಲ್ಲ. ಹಾಗಾಗಿ ನಾವು ನಮ್ಮ ನಿವಾಸಿಗಳಿಗೆ ನಮ್ಮ ಕ್ಷೇತ್ರದ ಜನರಿಗೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು, ನಾವು ಅವರಿಗೆ ಯಾವ ರೀತಿಯ ಮುಖವನ್ನು ತೋರಿಸಬೇಕು ಎನ್ನುವಂಥ ರೀತಿಯಲ್ಲಿ ಸ್ಫೋಟಕವಾದ ಮಾತನ್ನು ಕೂಡ ಹೇಳಿದ್ರು. ಮತ್ತು ವಸತಿ ಸಚಿವಾಲಯದಲ್ಲಿ ವಸತಿ ಇಲಾಖೆಯಲ್ಲಿ ಅನೇಕ ಭ್ರಷ್ಟಾಚಾರ ಆಗ್ತದೆ, ಯಾರು ಹಣ ಕೊಡ್ತಾರಲ್ಲ ಅವರಿಗೆ ಮಾತ್ರ ವಸತಿ ಅಂದರೆ ಮನೆಗಳು ಸ್ಯಾಂಕ್ಷನ್ ಆಗ್ತಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆ ಕೊಡುವಂಥ ಎಲ್ಲ ವಸತಿಗಳನ್ನು ಆಯ್ಕೆ ಮಾಡುವುದು ಗ್ರಾಮ ಪಂಚಾಯತಿಯಲ್ಲಿ ಆಗುತ್ತೆ. ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಯಾವ್ಯಾವ ಮನೆಗಳಿಗೆ ಯಾವ್ಯಾವ ಜನರಿಗೆ ಯಾವ್ಯಾವ ಅರ್ಹರಿಗೆ ಯಾವ್ಯಾವ ಫಲಾನುಭವಿಗಳಿಗೆ ಮನೆ ಕೊಡಬೇಕು ಅದು ಗ್ರಾಮದಲ್ಲಿ ಲೆಕ್ಕವಾಗುತ್ತೆ, ಗ್ರಾಮದಲ್ಲಿ ಪಾಸ್ ಆಗುತ್ತೆ. ಹಾಗಾಗಿ ಅದಕ್ಕೂ ಮತ್ತು MLAಗಳಿಗೆ ಸಂಬಂಧ ಇರುವುದರಲ್ಲಿ ಏನೋ ಒಂದು ಮಾಹಿತಿಯ ಕೊರತೆಯಿಂದ BR ಪಾಟೀಲ್ ಅವರು ಹಾಗೆ ಹೇಳಿರ್ಬೋದು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದರಿಂದ ಸಿಟ್ಟಿಗೆದ್ದಂಥ ಅಥವಾ ರೊಚ್ಚಿಗೆದ್ದಂಥ BR ಪಾಟೀಲ್ ಅವರು ಕೂಡ ಇಲ್ಲ, ನಾನು ಹೇಳಿದ್ದು ಸತ್ಯ. ಈಗಾಗಲೇ ಅನೇಕ ವಿಡಿಯೋಗಳು ಕೂಡ ಅಥವಾ ಆಡಿಯೋ ಕೂಡ ವೈರಲ್ ಆಗಿದೆ. ಗ್ರಾಮ ಸಭೆಯಲ್ಲೂ ಕೂಡ ಎಲ್ಲವೂ ಕೂಡ ಯಾರ್ಯಾರು ಹಣ ಕೊಡ್ತಾರಲ್ಲ ಅವರ ಒಂದು ಖಾತೆಯನ್ನು ಅವರ ಹೆಸರನ್ನು ಮಾತ್ರ ಮುಂದಿನ ಹಂತಕ್ಕೆ ಕಳಿಸುವಂಥ ಯೋಜನೆ ಆಗುತ್ತೆ. ಹಾಗಾಗಿ ನಾನು ಕಳಿಸಿದಂಥ 950 ಮನೆಗಳಲ್ಲಿ ಒಂದೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಂತ ಅಸಮಾಧಾನವನ್ನು ಕೂಡ ಹೊರಹಾಕಿ ನನ್ನ ಅಸಮಾಧಾನ ಹೇಳಿಕೆಗೆ ಏನಾದರೂ ಕಾಂಗ್ರೆಸ್ ನನಗೆ ತಿರುಗೇಟು ಕೊಡುವ ನಿಟ್ಟಿನಲ್ಲಿ ಏನೇನು ನನ್ನ ವಿರುದ್ಧ ಕ್ರಮ ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಮತ್ತು ನನ್ನ ವಿರುದ್ಧ ಕ್ರಮ ಕೈಗೊಂಡ್ರು ಕೂಡ ಅದನ್ನು ಸ್ವಾಗತ ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಪರೋಕ್ಷವಾಗಿ ರಿಸೈನ್ ಮಾಡುವಂಥ ರಾಜೀನಾಮೆ ಕೊಡುವಂಥ ಹಂತಕ್ಕೆ ಬಂದಿದ್ದಾರೆ ಎನ್ನುವುದು ಇದೀಗ BR ಪಾಟೀಲ್ ಅವರು ಹೇಳಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಯಾಕೆ ಅವರ ಮುಂದೆ ಭಿಕ್ಷೆ ಬಿಡಲಿ, ನಾನು ಯಾಕೆ ಸಚಿವರ ಮುಂದೆ ಭಿಕ್ಷೆ ಬಿಡಲಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ BR ಪಾಟೀಲ್ ಅವರಿಗೆ ಅದರಲ್ಲೂ ಸಿದ್ದರಾಮಯ್ಯನವರ ಜೊತೆಗೆ ಅಸೆಂಬ್ಲಿಯನ್ನು ಪ್ರವೇಶ ಮಾಡಿದಂಥ BR ಪಾಟೀಲ್ ಅವರಿಗೆ ಅತ್ಯಂತ ದೊಡ್ಡ ನೋವಾಗಿದೆ, ಅತ್ಯಂತ ದೊಡ್ಡ ಅವಮಾನ ಆಗಿದೆ ಎನ್ನುವುದು ಇದೀಗ ತಿಳಿದು ಬರ್ತಾ ಇದೆ. ಮತ್ತು ಅವರು ಯಾವುದೇ ಈ ಹಿಂದೆ ಕೂಡ ಅವರು ತಾವು ರಿಸೈನ್ ಮಾಡ್ತೇವೆ, ನಮಗೆ ಸರಿಯಾದ ಮಾನ ಮರ್ಯಾದೆ ಅಥವಾ ನಮಗೆ ಗೌರವ ಸಿಗ್ತಾ ಇಲ್ಲ ಎನ್ನುವಂಥ ಒಂದು ಮಾತನಾಡಿದ್ರು. ಇದೀಗ ಮುಂದುವರೆದು ಕೂಡ ತಾನೀಗ ರಿಸೈನ್ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಎರಡನೇದಾಗಿ ಕಾಗವಾಡದ MLA ಆಗಿರುವಂಥ ಈ ಹಿಂದೆ BJPಲಿದ್ದು ಬಂದು ಆನಂತರ ಕಾಂಗ್ರೆಸ್ನಲ್ಲಿ ಬಂದು ಗೆದ್ದಂಥ ಕಾಗವಾಡದ MLA ಆಗಿರುವಂಥ ರಾಜು ಖಾಗೆ ಅವರು ಕೂಡ ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತನಗೆ ಮುಖ್ಯಮಂತ್ರಿ ಫಂಡ್ನಿಂದ ಬಂದಂಥ 25 ಕೋಟಿಯಲ್ಲಿ 12 ಕೋಟಿನ ರಸ್ತೆ ಕಾಮಗಾರಿಗೆ ಬಳಸ್ಕೊಂಡಿದ್ದೇನೆ, ಇನ್ನು 13 ಕೋಟಿ ಇದೆಯಲ್ಲ ಅದು ವಸತಿ ಕಾರ್ಯಕ್ರಮ ವಸತಿ ನಿಲಯಕ್ಕಾಗಿ ಸರಿಸುಮಾರು 70-80 ವಸತಿ ಯೋಜನೆಗಳಿಗಾಗಿ ನಾನು 2023ರಲ್ಲಿ ಸರ್ಕಾರ ಬಂದ ನಂತರವೇ ನಾನು ಅದನ್ನು ಪತ್ರ ಬರೆದಿದ್ದೆ ಮತ್ತು ಆಗ್ರಹವನ್ನು ಮಾಡ್ತಿದ್ದೆ. ಇಲ್ಲೇ ತನಕ 2 ವರ್ಷ ಆಯಿತು, ಆದರೆ ಅದಕ್ಕೆ ವರ್ಕ್ ಆರ್ಡರ್ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ. ಅದು ಪಾಸಾದರೂ ಕೂಡ ಯಾಕೆ ವರ್ಕ್ ಆರ್ಡರ್ ಕೊಡ್ತಿಲ್ಲ ಎನ್ನುವಂಥ ಒಂದು ಅಸಮಾಧಾನ ವ್ಯಕ್ತಪಡಿಸಿ ಕೇವಲ 1-2 ದಿನಗಳನ್ನ ರಿಸೈನ್ ಕೊಟ್ಟರು ಆಶ್ಚರ್ಯ ಇಲ್ಲ. ಯಾಕಂದರೆ ನನಗೆ ಅವಮಾನ ಆಗ್ತಿದೆ, ನನ್ನ ಯಾವುದೇ ಕಾರ್ಯಕ್ರಮ ನಮ್ದು ಯಾವುದೇ ಸರ್ಕಾರದ ಆಡಳಿತ ನನ್ನ ಜನರಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಯಾವ ಮುಖವನ್ನು ಇಟ್ಕೊಂಡು ಜನರಿಗೆ ಉತ್ತರ ಕೊಡಬೇಕು? ಜನರು ಈಗಾಗಲೇ ಬೇಸತ್ತಿದ್ದಾರೆ. ಯಾವುದೋ ಒಂದು ಗ್ಯಾರಂಟಿ ಯೋಜನೆಗೋಸ್ಕರ ಹಣವನ್ನು ಅಲ್ಲಿ ಒದಗಿಸುವ ಮುಖಾಂತರ ನಮ್ಮ MLA ಕ್ಷೇತ್ರಕ್ಕೆ ಹಣ ಸಿಗ್ತಾ ಇಲ್ಲ ಎನ್ನುವಂಥ ಪರೋಕ್ಷವಾದ ವಾಗ್ದಾಳಿಯನ್ನು ಕೂಡ ಸರ್ಕಾರದ ಮೇಲೆ ಮಾಡಿ ನಾನು ಕೇವಲ 2 ದಿನದಲ್ಲಿ ಸಿದ್ದರಾಮಯ್ಯನವ್ರನ್ನ ಮೀಟ್ ಆಗ್ತೇನೆ, ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿ ಎಲ್ಲವನ್ನೂ ಹೇಳ್ತೇನೆ. ಆದರೆ ಯಾಕಿಂತ ಕಾರ್ಯ ಆಗ್ತಿದೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿ ನಾನು ನನ್ನ ರಿಸೈನನ್ನು ಕೊಡ್ತೇನೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಮೊದಲನೇದಾಗಿ BR ಪಾಟೀಲ್ ಅವರು ಆಳಂದ ಕ್ಷೇತ್ರದ MLA ಅವರು ಕೂಡ ಸರ್ಕಾರದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟು ನನ್ನ ಹೇಳಿಕೆಗೆ ನಾನು ಬದ್ಧವಾಗಿರ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಅವರು ಪರೋಕ್ಷವಾಗಿ ರಾಜೀನಾಮೆ ಕೊಡುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದಾದ ನಂತರ ಅದಕ್ಕೆ ಪೂರಕವಂತೆ ಮತ್ತು ಅವರ ಹೆಸರನ್ನ ಉಲ್ಲೇಖ ಮಾಡಿ BR ಪಾಟೀಲ್ ಅವರು ಈಗಾಗಲೇ ಹೇಳಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರೆ ಆದರೂ ನಮ್ಮ ಕಾಗವಾಡ ಕ್ಷೇತ್ರದಲ್ಲೂ ಕೂಡ ನಾನು 2 ವರ್ಷದಿಂದ ನಾನು ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡು ವಸತಿಗಳನ್ನು ನೀಡುವಂತೆ ಅಥವಾ ವಸತಿ ಯೋಜನೆಯನ್ನು ಕೊಟ್ಟರು ಕೂಡ ಅಧಿಕಾರಿಗಳು ಅದಕ್ಕೆ ವರ್ಕ್ ಆರ್ಡರನ್ನು ಕೊಡ್ತಲ್ಲ. ಯಾಕೆ ವರ್ಕ್ ಆರ್ಡರನ್ನು ಕೊಡ್ತಾ ಇಲ್ಲ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕು. ಮತ್ತು ಈಗಾಗಲೇ BR ಪಾಟೀಲ್ ಅವರು ಹೇಳಿದಂತೆ ನಮ್ಮ ಇಲಾಖೆಯಲ್ಲಿ ಯಾವುದು ಸರಿ ಇಲ್ಲ, ವಸತಿ ಇಲಾಖೆಯಲ್ಲಿ ಯಾವುದು ಸರಿ ಇಲ್ಲ, ಎಲ್ಲವೂ ಕೂಡ ಭ್ರಷ್ಟಾಚಾರ ಎನ್ನುವುದು ಹೇಳೋದರ ಮುಖಾಂತರ ಪರೋಕ್ಷವಾಗಿ BR ಪಾಟೀಲ್ ಮತ್ತು
ಕಾಗವಾಡದ MLA ಆಗಿರುವಂತಹ ರಾಜು ಕಾಗೆ ಅವರು ಸಚಿವ ಜಮೀರ್ ಅಹಮದ್ ಅವರ ಮೇಲೆ ನೇರವಾಗಿ ಗೂಬಿಯನ್ನು ಕೂರಿಸಿದ್ದಾರೆ ಮತ್ತು ನೇರವಾದ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ತಾವು ರಿಜೈನ್ ಮಾಡೋದಾಗಿ ಹೇಳಿಕೆಯನ್ನು ಕೊಡೋದ ಮುಖಾಂತರ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತ ಒಂದು ಕಾರ್ಯಕ್ಕೆ ಮುನ್ನಡೆಯನ್ನು ಬರೆದಿದೆ ಅಂತ ಹೇಳ್ಬೋದು. ಇದರ ಮತ್ತೊಂದು ಪ್ರಕರಣವನ್ನು ತೆಗೆದುಕೊಳ್ತಾ ಹೋದ್ರೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂತ ಮೊಳಕಾಲ್ಮೂರು MLA ಆಗಿರುವಂತ ಮತ್ತು ಅತ್ಯಂತ ಸೀನಿಯರ್ ಮೋಸ್ಟ್ MLA ಆಗಿರುವಂತ NY ಗೋಪಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ, ನೋಡಿ ಒಂದು ಕಾರ್ಯಕ್ರಮವನ್ನು ಒಂದು ಯೋಜನೆಯನ್ನು ಮಾಡಬೇಕಂದ್ರೆ ತುಂಬಾ ಕಷ್ಟವಾಗುತ್ತೆ. ಯಾಕಂದ್ರೆ ಈಗ ನಾವು ಯಾವುದೋ ಒಂದು ಹುರುಪಿನಲ್ಲಿ ಯೋಜನೆಯನ್ನು ಮಾಡ್ತೀವಿ, ಆದ್ರೆ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಬಾರಿ ಕಷ್ಟವಾಗುತ್ತೆ. ಯಾಕಂದ್ರೆ ನಾನು ಕೂಡ ಮೊಳಕಾಲ್ಮೂರು ಕ್ಷೇತ್ರದ MLA ಆದ್ರೂ ಕೂಡ ನನಗೊಂದು ಸರ್ಕಾರದ ಕಡೆಯಿಂದ ಒಂದು ಚರಂಡಿ ಹಾಕ್ಸ್ಲಿಕ್ಕೆ ಆಗ್ತಿಲ್ಲ, ಒಂದು ಚಿಕ್ಕ ಪುಟ್ಟ ಕಟ್ಟಡವನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂತ ಒಂದು ಕಷ್ಟದಲ್ಲಿ ನಾವಿದ್ದೇವೆ, ಅಂತ ಒಂದು ಕಷ್ಟದಲ್ಲಿ ಸರ್ಕಾರ ಇದೆ. ಹಾಗಾಗಿ ನೀವು ಯಾವುದೋ ಒಂದು ಜೋಶ್ನಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಒಂದು ಯೋಜನೆಯನ್ನು ಮಾಡ್ತೀರಿ, ಆದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಆದ್ರೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಎನ್ನುವಂತ ಒಂದು ಆಶ್ವಾಸನೆ ನನ್ನಲ್ಲಿ ಇದೆ ಎನ್ನುವಂತ ಹೋಪ್ಸ್ ಅನ್ನ ಆ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಅಂದ್ರೆ ಆ ಕಾರ್ಯಕ್ರಮದ ಆಶ್ವಾಸನೆಯನ್ನು ಕೂಡ ಮೊದಲು NY ಗೋಪಾಲಕೃಷ್ಣ ಅವರು ಹೇಳಿದಂತ ಮಾತು ಇದೀಗ ವೈರಲ್ ಆಗ್ತಿದೆ. ಅವರು ಹೇಳಿದಷ್ಟೇ, ನಾನು MLA ಆದ್ರೂ ಕೂಡ ನಮ್ಮ ಬಡ ಜನರಿಗೆ ನಮ್ಮ ಊರಿಗೆ ಒಂದು ಚರಂಡಿಯನ್ನು ಕೂಡ ಕಟ್ಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಒಂದು ಮನೆ ಕಟ್ಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎನ್ನುವಂತ ಈ ಹತಾಶೆಯ ಮಾತಿದೆಯಲ್ಲ. ಹಾಗಾಗಿ ಈ ಮಾತು ಕೂಡ ಇದಕ್ಕೆ ಪೂರಕವೆಂಬಂತೆ 3 ಸೀನಿಯರ್ ಮೋಸ್ಟ್ ಲೀಡರ್ಸ್ ಆಗಿರುವಂತ NY ಗೋಪಾಲಕೃಷ್ಣ ಆಗಿರ್ಬೋದು, ಅವರು ಮೊಳಕಾಲ್ಮೂರು ಕ್ಷೇತ್ರದ MLA ಆಗಿರ್ತಾರೆ, ಕಾಗವಾಡದ MLA ಆಗಿರುವಂತ ರಾಜು ಕಾಗೆ ಅವರು ಕೂಡ ಸೀನಿಯರ್ ಮೋಸ್ಟ್ MLA ಆಗಿರ್ತಾರೆ. ಜೊತೆಗೆ BR ಪಾಟೀಲ್ ಅವರು ಆಳಂದ ಕ್ಷೇತ್ರದ MLA, ಅವರು ಸಿದ್ದರಾಮಯ್ಯನವರ ಜೊತೆಗೆ 1984ರಲ್ಲಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದಂತವರು. ಹೀಗಾಗಿ ಈ 3 ಕೂಡ ಸೀನಿಯರ್ ಮೋಸ್ಟ್ MLAಗಳು ಮತ್ತು ವಯಸ್ಸಿನ ಆಧಾರದಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಆಗಿರುವಂತ ಒಬ್ಬ ವ್ಯಕ್ತಿಗಳು ಅಥವಾ MLAಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ತಾವು ರಿಜೈನ್ ಮಾಡುವ ಹಂತಕ್ಕೂ ಹೋಗ್ತೇವೆ, ರಿಜೈನ್ ಮಾಡ್ತೇವೆ ಎನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ರೆ ಇದೀಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ಎನ್ನುವುದು ಇದೀಗ ಸಿಗ್ತಾ ಇರುವಂತ ಮಾಹಿತಿಯಾಗಿದೆ. ಸಿದ್ದರಾಮಯ್ಯನವರು ಇದೀಗ ತನ್ನ ಅವಧಿ ಮುಗಿತಾ ಬಂದಿದೆ, ನಾನು ಯಾರನ್ನೂ ಕೂಡ ದೂರ ಮಾಡಬಾರದು, ಯಾರನ್ನೂ ಕೂಡ ನಾನು ದೂರ ಮಾಡಬಾರ್ದು ಅಥವಾ ಯಾರ ವಿರೋಧವು ಕಟ್ಕೊಳ್ಬಾರ್ದು ಅನ್ನುವ ಹಂತಕ್ಕೆ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಸೀನಿಯರ್ ಮೋಸ್ಟ್ ಲೀಡರ್ಸ್ ಎಲ್ಲ ತಿರುಗು ಬಿದ್ದರೂ ಪರವಾಗಿಲ್ಲ, ನಾನು ಜೂನಿಯರ್ಗಳನ್ನ ಅಥವಾ ನಮ್ಮ ಯುವ ಪಡೆಯನ್ನು ಕಟ್ಕೊಂಡು ನನ್ನ ರಾಜ್ಯವನ್ನು ಆಳ್ತೇನೆ ಎನ್ನುವಂತ ಒಂದು ಹಂತಕ್ಕೆ ತಲುಪಿದ್ದಾರೆ. ಈ ಇಬ್ಬರ ಕಚ್ಚಾಟ MLAಗಳಿಗೆ ತುಂಬಾ ಸಂಕಷ್ಟವಾಗ್ತಿದೆ ಮತ್ತು ತಮ್ಮ MLA ಫಂಡ್ಗೆ ಬರುವಂತಹ ಹಣವನ್ನು ಬರ್ತಾ ಇಲ್ಲ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ಮುಖವನ್ನು ಇಟ್ಕೊಂಡು ಪಕ್ಷದ ಚಿಹ್ನೆಯಲ್ಲಿ ನಿಲ್ಲಬೇಕು ಮತ್ತು ನಮ್ಮ ಪಕ್ಷದ ಚಿಹ್ನೆಯಲ್ಲಿ ಗೆದ್ರೂ ಕೂಡ ನಮಗೆ ಅತ್ಯಂತ ಹೀನಾಯವಾಗಿ ಸೋಲನ್ನು ಅನುಭವಿಸಬೇಕಾಗುತ್ತೆ ಎನ್ನುವಂತ ಲೆಕ್ಕಾಚಾರ ಕೂಡ ಈ ಸೀನಿಯರ್ ಮೋಸ್ಟ್ MLAಗಳಿಗಿದೆ. ಹೀಗಾಗಿ ತಮ್ಮ ಅಧಿಕಾರಕ್ಕಾಗಿ ತಮ್ಮ CM ಪೋಸ್ಟ್ ಅನ್ನು ಗಟ್ಟಿ ಮಾಡ್ಕೊಳ್ಬೇಕು, ಅಥವಾ ನಾನು ಮತ್ತೆ CM ಆಗಬೇಕು, ಅಥವಾ ನಾನು ಮುಂಬರುವ ದಿನಗಳ CM ಆಗಬೇಕು ಎನ್ನುವಂತ ಈ ದೊಡ್ಡ ಲೀಡರ್ಗಳ ಕಚ್ಚಾಟ ಇದೆಯಲ್ಲ, ಅದು ಈಗಿರುವ MLAಗಳಿಗೆ ದೊಡ್ಡ ತಲೆನೋವಾಗ್ತಿದೆ. ಮುಂಬರುವ ದಿನಗಳ ಈ ಎಲ್ಲ MLAಗಳು ರಿಜೈನ್ ಮಾಡಿ ಬಿಜೆಪಿಗೆ ಹೋದ್ರೂ ಕೂಡ ಇದಕ್ಕೆ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ ಎನ್ನುವುದು ನಮಗೆ ಸಿಕ್ತಂತ ಮಾಹಿತಿ. ಆದ್ರೆ ಇಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರಬಾರ್ದಿತ್ತು ಎನ್ನುವುದು ಎಲ್ಲರ ಒಂದು ಲೆಕ್ಕಾಚಾರವಾಗಿದೆ ಮತ್ತು ಎಲ್ಲರ ಅಭಿಪ್ರಾಯವೂ ಕೂಡ ಆಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ 137 ಮತ್ತು 141 ಹತ್ರ MLAಗಳಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಈ MLAಗಳು ರಿಜೈನ್ ಮಾಡಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಮತ್ತು ಅಮಿತ್ ಶಾ ಅವರು ಇದೀಗ ಮೊನ್ನೆ ಬಂದು ಯಡಿಯೂರಪ್ಪನವರು ಮೀಟ್ ಮಾಡಿ ಯಡಿಯೂರಪ್ಪನವರಿಗೆ ಅತ್ಯಂತ ಉತ್ತಮವಾದ ಸಲಹೆಯನ್ನು ಕೊಟ್ಟು ನೀವು ಕೂಡ ರಾಜಕೀಯಕ್ಕೆ ಬರಬೇಕು, ಸಕ್ರಿಯ ರಾಜಕೀಯಕ್ಕೆ ಬರಬೇಕು ಎಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಯಡಿಯೂರಪ್ಪನವರು ಕೂಡ ಈಗ ಸಕ್ರಿಯ ರಾಜಕೀಯಕ್ಕೆ ಬರ್ತಾ ಇದ್ರೆ, ಈ 2 ಘಟನೆಗಳನ್ನು ನೋಡ್ತಾ ಇದ್ರೆ ಒಂದ್ ಕಡೆ ಕಾಂಗ್ರೆಸ್ನ MLAಗಳು ಸೀನಿಯರ್ ಮೋಸ್ಟ್ MLAಗಳು ರಿಜೈನ್ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ ಮತ್ತು ಸರ್ಕಾರದ ಬುಡವನ್ನು ಅಲ್ಲುಗಾಡಿಸುವಂತ ಹಂತಕ್ಕೂ ಬಂದಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರ ಮಾತಿನಿಂದ ಸ್ವಲ್ಪ ಸಂತೋಷಗೊಂಡಂತ ಮತ್ತು ಹುಟ್ಟುತ್ತಿದ್ದಂತ ಯಡಿಯೂರಪ್ಪನವರು ಇದೀಗ ಸಕ್ರಿಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಈ 2 ಘಟನೆಗಳು ಕೂಡ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಲಿದೆ ಎನ್ನುವುದು ಇದೀಗ ಸಿಗ್ತಿರುವಂತ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್.